ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1/2 kg ವೈಟ್ ಪಾಂಪ್ರೆಟ್. ಇದಕ್ಕೆ ನಾನು ಈ ರೀತಿ ಸ್ಲಿಟ್ಸ್ ಹಾಕಿ ಇಟ್ಕೊಂಡಿದ್ದೇನೆ, ಆಗ ಮಸಾಲ ಒಳ್ಳೆ ರೀತಿ ಎಳ್ಕೊಳ್ತದೆ ಮೀನಿಗೆ. 5 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ. ಇಲ್ಲಿ ಗೀ ರೋಸ್ಟ್ ಅಲ್ಲಿ ನಾವು ಗೀ ಜಾಸ್ತಿ ಯೂಸ್ ಮಾಡೋದು. ಫಿಶ್ ಮ್ಯಾರಿನೇಟ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 1/2 ಲೆಮನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಮಸಾಲಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 1/2 ಟೀ ಸ್ಪೂನ್ ಮೇಥಿ ಸೀಡ್ಸ್, ಒಂದು 10 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 4 ಕ್ಲೋವ್ಸ್ ಲವಂಗ, 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಸ್ವಲ್ಪ ಟ್ಯಾಮ್ರಿನ್ ಹುಣಸೆ ಹುಳಿ, 10 ರಿಂದ 12 ಡ್ರೈ ರೆಡ್ ಚಿಲ್ಲಿ, 5 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಫಿಶ್ ಅನ್ನು ಮ್ಯಾರಿನೇಟ್ ಮಾಡುವ. ಸಾಲ್ಟ್, ಟರ್ಮರಿಕ್, ಚಿಲ್ಲಿ ಪೌಡರ್, ಆನಂತರ ಲೆಮನ್ ಜ್ಯೂಸ್ ಹಾಕಿದರೆ ಒಂದು ಪೇಸ್ಟ್ ಮಾಡ್ಕೊಳ್ಳುವ. ಈಗ ಈ ಮಸಾಲವನ್ನು ನಾವು ಮೀನಿಗೆ ಹಚ್ಕೊಳ್ಳುವ. ಈಗ ನಾವು ಮೀನನ್ನು 1/2 ಅವರ್ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಇಡುವ. ಮೊದಲಿಗೆ ನಾವು ಡ್ರೈ ಚಿಲ್ಲಿಯನ್ನು ಡ್ರೈ ರೋಸ್ಟ್ ಮಾಡುವ. ಇದನ್ನು ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಇಲ್ಲೀಗ ಡ್ರೈ ಚಿಲ್ಲಿ ಡ್ರೈ ರೋಸ್ಟ್ ಆಗಿದೆ, ಸಾಕು. ಇಲ್ಲೀಗ ನಾವು ಡ್ರೈ ರೋಸ್ಟ್ ಮಾಡಿದ ಚಿಲ್ಲಿಗೆ ನಾವು ಹಾಟ್ ವಾಟರ್ ಹಾಕಿ ಸೋಪ್ ಮಾಡಿಡುವ, ನೆನೆಸಿಡುವ. ಈ ರೀತಿ ನಾವು ಮೆಣಸನ್ನು ಸೋಪ್ ಮಾಡಿಟ್ರೆ ರುಬ್ಬುವಾಗ ನಮಗೆ ಮಸಾಲ ಸ್ಮೂತ್ ಆಗಿ ಬರುತ್ತೆ. ಈಗ ನೆಕ್ಸ್ಟ್ ನಾವು ಕೊರಿಯಾಂಡರ್ ಸೀಡ್ಸ್, ಪೆಪ್ಪರ್ ಕಾರ್ನ್ಸ್, ಜೀರಾ ಸೀಡ್ಸ್, ಮೇಥಿಯನ್ನು ಡ್ರೈ ರೋಸ್ಟ್ ಮಾಡುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲೀಗ ಲೈಟ್ ಕೆಂಪಾಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೋಣ. ಈಗ ನಾವು ಸೋಪ್ ಮಾಡಿದ ಡ್ರೈ ರೆಡ್ ಚಿಲ್ಲಿ, ಆನಂತರ ಡ್ರೈ ರೋಸ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸ್ ಕ್ಲೋವ್ಸ್, ಗಾರ್ಲಿಕ್, ಟ್ಯಾಮ್ರಿನ್ ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಆನಂತರ ಗೀ ಹಾಕೋಣ, ತುಪ್ಪ. ತುಪ್ಪ ಬಿಸಿ ಆಗಲಿ. ಈಗ ನಾವು ರುಬ್ಬಿದ ಮಸಾಲವನ್ನು ಹಾಕೋಣ. ನಾವು ಮಸಾಲವನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಗೀ ಸಪರೇಟ್ ಆಗುವ ತನಕ ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಇಲ್ಲಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಸ್ವಲ್ಪ ಸಾಲ್ಟ್ ಉಪ್ಪು ಹಾಕೋಣ. ಈಗ ನಾವು ಮ್ಯಾರಿನೇಟ್ ಮಾಡಿದ ಫಿಶ್ ಅನ್ನು ಸೇರಿಸಿಕೊಳ್ಳುವ. ಆನಂತರ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಸೊ ಇದನ್ನ ನಾವೀಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೀನನ್ನು ಮಸಾಲ ಜೊತೆ.
ಮೀನು ಒಂದು ಸೈಡ್ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ನಿಧಾನಕ್ಕೆ ಮೀನನ್ನು ಫ್ಲಿಪ್ ಮಾಡುವ. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಜಾಗರಿ ಪೌಡರ್, ಬೆಲ್ಲದ ಪುಡಿ ಹಾಕ್ತೇನೆ. ಇದು ಆಪ್ಷನಲ್, ಹಾಕೋದ್ರಿಂದ ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಿಮಗೆ ಬೇಕಂದ್ರೆ ಹಾಕಿ, ಇಲ್ಲದ ನೀವು ಸ್ಕಿಪ್ ಮಾಡ್ಬೋದು. ಜಾಸ್ತಿ ಹಾಕಬೇಡಿ, ಜಸ್ಟ್ 1 ಟೀ ಸ್ಪೂನ್ ಹಾಕಿದ್ರೆ ಸಾಕು. ನಾನಿಲ್ಲಿ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಜಸ್ಟ್ ಸ್ವಲ್ಪ ಜಾಗ್ರಿ ಹಾಕೋದು, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದ್ರೆ ಸಿಹಿ ಆಗ್ತದೆ, ಸಿಹಿ ಆದರೆ ಒಳ್ಳೇದಾಗೋದಿಲ್ಲ. ನೀವು ಮಿಸ್ ಮಾಡದೆ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ. ನನಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.